ತುಂಬಾ ಗೋಲ್ಡ್ ಇದೆ ಅಂತ ಅಂತೀವಿ. ಆಮೇಲೆ ಇದಾದ್ಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲು ವ್ಲಾಗ್. ಸೊ ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಕಾರಿಂದ. ಆ್ಯಂಡ್ ಇಟ್ಸ್ ಮಾರ್ನಿಂಗ್ 3:30ಗೆ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಬಟ್ ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವೀಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಆ್ಯಂಡ್ ನಮ್ಮ ಟ್ರೈನ್ ಇರೋದು ಆಲ್ಮೋಸ್ಟ್ 4:40ಗೆ. ಸೊ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮಳೆ ಕೂಡ ಬಂದಿತ್ತು ಅನ್ಸತಿ. ಸೊ ಅದಕ್ಕೆ ಬೆಂಗಳೂರು ವೆದರ್ ವಾಸ್ ಕೂಲ್ ಆ್ಯಂಡ್ ವೆರಿ ನೈಸ್. ಹಾಗೆ 4:40ಗೆ ಟ್ರೈನ್ ಕೂಡ ಬಂತು, ಆದರೆ ಒಂದು ಸ್ವಲ್ಪ ಡಿಲೇ ಆಗಿತ್ತು. ಈಗ ನಮ್ಮ ಸೀಟ್ಸ್ಗೆ ಪ್ರೀ ಬುಕ್ಕಿಂಗ್ ಆಗಿರೋ ಸೀಟ್ಸ್ಗೆ ಬಂದು ಕೂತ್ಕೊಂಡಿದ್ದೀವಿ ಆ್ಯಂಡ್ ಪಾಪ ಮೇಲೆ ಆಲ್ರೆಡಿ ಸೆಟ್ಲ್ ಆಗಿದ್ರು ಮಲ್ಕೊಳ್ಳೋಕ್ಕೆ. ಆ್ಯಂಡ್ ಈಗ ಇಟ್ ವಾಸ್ ಆಲ್ಮೋಸ್ಟ್ 9 o'clock ಅನಿಸುತ್ತೆ. ಸೊ ನಾಷ್ಟ ಮಾಡ್ತಾಯಿದ್ದೀವಿ. ಒಂದು ರೌಂಡ್ ಎಲ್ಲಾರ್ದು ಒಂದು ಸ್ವಲ್ಪ ನಿದ್ದೆ ಆಗಿತ್ತು. ಸೊ ನಾಷ್ಟಕ್ಕೆ ನಾವೇ ಮನೆಯಿಂದ ಚಪಾತಿ ಆ್ಯಂಡ್ ಟೊಮೆಟೊ ಚಟ್ನಿ ಬಂದಿದ್ವಿ. ಸೊ ಅದನ್ನೆಲ್ಲ ತಿಂದ್ವಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಟ್ರೈನಲ್ಲಿ ಬರಬೇಕಾದ್ರೆ ಸೀನರಿ ಎಲ್ಲ ಎಂಜಾಯ್ ಬರಬೇಕಿತ್ತು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾಷ್ಟ ತಿಂದಾದಮೇಲೆ ಫುಲ್ಲಿ ಐ ಸ್ಲೆಪ್ಟ್. ಶಿವಮೊಗ್ಗ ಸ್ಟೇಷನಲ್ಲೇ ನಾನು ಎದ್ದಿದ್ದು. ಸೊ ಸ್ಟೇಷನಿಂದ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಆಟೋ ಹತ್ತಿದ್ದೀವಿ. ಸೊ ಫೈನಲಿ ನಾವು ಶಿವಮೊಗ್ಗ ಬಸ್ ಟರ್ಮಿನಲ್ಗೆ ಬಂದು ರೀಚ್ ಆಗಿದ್ದೀವಿ. ಶಿವಮೊಗ್ಗದಿಂದ ನಾವು ಸಾಗರಕ್ಕೆ ಹೋಗೋ ಬಸ್ನ ಬೋರ್ಡ್ ಮಾಡಬೇಕಿತ್ತು. ಸೊ ಅದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಬಂದಿರೋ ಪ್ಲೇಸ್, ಇವತ್ತಿಗೆ ನೋಡೋ ಪ್ಲೇಸ್ ಎಲ್ಲ ಸಾಗರದಲ್ಲಿರೋದು. ಸೊ ಅದಕ್ಕೆ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಾಗರದಲ್ಲಿ ಸಂತೋಷ್ ಅಂಕಲ್ ಅವರ ಮನೆ ಇದೆ. ಸೊ ಅಲ್ಲೇ ಸ್ಟೇ ಆಗ್ತೀವಿ. ಸೊ ಇವಾಗ ಲೆಟ್ಸ್ ಗೋ. ಶಿವಮೊಗ್ಗದಲ್ಲಿ ಇಳಿದಿದ್ದೆ ತುಂಬಾ ಬಿಸಿಲಿತ್ತು. ಬಟ್ ಬಸ್ಸಲ್ಲಿ ಮುಂದೆ ಹೋದಾಗ ಇಟ್ ವಾಸ್ ರೈನಿಂಗ್. ತುಂಬಾ ಚೆನ್ನಾಗಿ ಇತ್ತು ವೆದರು ಕೂಡ. ಮಳೆ ಕೂಡ ಬರ್ತಿತ್ತು ಆ್ಯಂಡ್ ಕ್ಲೈಮೇಟ್ ಆಲ್ಸೋ ತುಂಬಾ ಪೀಸಾಗಿ ಚೆನ್ನಾಗಿತ್ತು. ಈಗ ನಾವು ಸಾಗರ ರೀಚ್ ಆಗಿದ್ದೀವಿ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಸಂತೋಷ್ ಅಂಕಲ್. ಯಾವಾಗಲೂ ತಲೆ ಬಚ್ಕೊಂತಿರ್ತೀರಾ ನೀವು. ಸೊ ಅವರು ಕಾರ್ ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ. ಸೊ ಎಸ್, ಸಂತೋಷ್ ಅಂಕಲ್ ಕೂಡ ಬಂದರು. ಏನು ಮಾಡ್ಕೊಂಡಿದ್ರ? ಒಬ್ಬೊಬ್ರಿಗೂ ನಮ್ದು ಲಗೇಜ್ ಬೇಡಣ. ಬಸ್ ಸ್ಟಾಪಿಂದ ಇವ್ರ ಮನೆಗೆ ಒಂದು ಸ್ವಲ್ಪ ದೂರ ಅಷ್ಟೇ. ಸೊ ಈಗ ಮನೆ ರೀಚ್ ಆಗಿದ್ದೀವಿ ಆ್ಯಂಡ್ ಇವ್ರ ಮನೆ ಹತ್ರನೇ ಒಂದು ಬಾವಿ ಕೂಡ ಇತ್ತು. ಸೊ ಅದನ್ನು ಎಲ್ಲ ನೋಡಿಕೊಂಡು ಮುಂದೆ ಬಂದರೆ ಮನೆ ಸುತ್ತಲೂ ಈ ಥರ ಗಿಡ ಮರ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಗಿವ್ಸ್ ಪೀಸ್ ಆಫ್ ಮೈಂಡ್. ಎದ್ದು ಬಂದಿದ ತಕ್ಷಣ ಗಿಡ ಮರನೆಲ್ಲ ನೋಡಿದ್ರೆ. ಆ್ಯಂಡ್ ಇಲ್ಲಿ ಇರೋ ಬಾವಿ ನೀರನ್ನೇ ಇವರು ಕುಕ್ಕಿಂಗಿಗೆ ಮತ್ತು ಕುಡಿಯೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ನೀರಂತೂ ತುಂಬಾ ಸ್ವೀಟಾಗಿ ಪ್ಯೂರಿಫೈಡ್ ವಾಟರ್ ಥರನೇ ಇತ್ತು. ಹಾಕಿದ್ದು ಇಲ್ಲೂ ಒಂದು ಸೆಟ್ ಇಕ್ಬಿಟ್ಟಿದ್ದೀರಲ್ಲ ಆಂಟಿ, ಹಾಕಿ ಆಟ ಸಾಮಾನು. ಇದು ಮನೆ ಮೇಲೆ ಟೆರೆಸ್. ಇಲ್ಲ, ಇಲ್ಲಿ ಮೋಲ್ಡ್ ಇದೆ. ಸೈಡಲ್ಲಿ ಮಳೆ ಬಿದ್ದರೆ ಸ್ಲೋಪಿಗೆ ಹೆಂಚಾಕಿದ್ದಾರೆ. ಇದೆಲ್ಲ ಮೋಲ್ಡ್ ಇದೆ. ಫುಲ್ ಮರ 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 ಮರ. ಆಮೇಲೆ ಹೆಂಚು ಮನೆ ಜಾಸ್ತಿ ಇಲ್ಲಿ. ಒಂದು ಫಾರೆಸ್ಟ್ ಅಲ್ಲಿ ಇದೆ. ಸೊ ಈಗ ತಾನೇ ಸಂತೋಷ್ ಅಂಕಲ್ ಅವ್ರ ಮನೆ ಬಂದು ರೀಚ್ ಆಗಿದ್ದೀವಿ. ಇನ್ನು ಮುಂದಕ್ಕೆ ಏನು ಪ್ಲ್ಯಾನ್ಸ್ ನೋಡಬೇಕು. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ತಿಂದ್ಬಿಟ್ಟು ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು ಎಲ್ಲೆಲ್ಲಿಗೆ ಹೋಗಬೇಕು ಅಂತ. ಎಸ್, ಬರೋವಾಗಂತೂ ಸಖತ್ತಾಗಿತ್ತು. ಅದು ಬರೀ ಘಾಟ್ ಸೆಕ್ಷನ್ ಥರ ಅನಿಸುತ್ತೆ. ಫುಲ್ಲು ಟರ್ನ್ಸು ಕರ್ವ್ಸ್ ಎಲ್ಲ ಇತ್ತು ಆ್ಯಂಡ್ ಮಳೆ ಕೂಡ ಬಂತು. ನಾವು ಬಸ್ ಸ್ಟಾಪಿಂದ ಇಳಿದು ಒಂದು 3 to 4 kilometer ಮುಂದೆ ಬಂದಿದ ತಕ್ಷಣ ಮಳೆ ಬಂತು. ಬಸ್ ಸ್ಟಾಪ್ ಹತ್ರ ಅಂತೂ ಫುಲ್ಲು ಸೆಕೆ ಇತ್ತು. ಆಮೇಲೆ ಆನ್ ದ ವೇ ಮಳೆ ಕೂಡ ಬಂತು. ಈ ಕ್ಲೈಮೇಟ್ ಒಂಚೂರು ಪೀಸ್ಫುಲ್ಲಾಗಿ ಕೋಲ್ಡಾಗಿ ಚೆನ್ನಾಗಿದೆ. ಈ ಥರ ಕ್ಲೈಮೇಟ್ ಇದ್ದರೆ ಒಂಚೂರು ಚೆಂದ ಇರುತ್ತೆ. ಈ ಥರ ಹಿಲ್ ಸ್ಟೇಷನ್ಸ್ ಬಂದಾಗ ಇಟ್ಸ್ ನೈಸ್. ಸೊ ಗೈಸ್, ಇದು ಸಂತೋಷ್ ಅಂಕಲ್ ಅವರ ಅತ್ತೆ ಮನೆ. ಈ ಥರ ಇದೆ. ಸೊ ಸ್ವಪ್ನ ಆಂಟಿ ಏನೋ ಮಾಡ್ತಿದ್ದಾರೆ ಒಳಗಡೆ. ಇದೊಂದು ರೂಮ್, ಇದು ಹಾಲ್.
ಇಂಟಿದು ದೇವ್ರ ಮನೆ. ನಮ್ಮ ಸ್ವಪ್ನ ಆಂಟಿ ಇಡ್ಲಿ ಇದ್ದಾರೆ. ಇಡ್ಲಿ ಸಾಂಬಾರ್. ಧನು ಮೇಡಮ್ ಹಲೋ ಹಲೋ. ಆಮೇಲೆ ಈ ಕಡೆ ಬಂದರೆ ಇದು ವಾಷಿಂಗ್ ಮಷೀನ್, ವಾಶ್ರೂಮ್ಸ್. ಆಮೇಲೆ ಇದು ಸಿಂಕ್. ಇಲ್ಲಿ ಧನು ಮೇಡಮ್ ಹೇಳಿ ಮೇಡಮ್. ಇದು ಇಂಚು ಮನೆ. ಇಲ್ಲೊಂದು ರೂಮ್ ಇದೆ. ನೈಸ್. ಅವ್ರ ಅತ್ತೆ ಇವಾಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರಂತೆ. ಅದಕ್ಕೆ ನಮ್ಮ ಸ್ವಪ್ನ ಆಂಟಿ ಮನೇನ ಹ್ಯಾಂಡ್ ಓವರ್ ಮಾಡ್ಕೊಟ್ಟಿದ್ದಾರೆ. ಗ್ರೀನ್ ಕಲರ್ದಾ? ಗ್ರೀನ್ ಕಲರ್ ಏನೋ ಗೊತ್ತಿಲ್ಲ. ಅದೇ ಆಕ್ಚುಲಿ ಚೆನ್ನಾಗಿರೋದು. ಅದು ಗ್ರೀನ್ ಕಲರ್ ಚೆನ್ನಾಗೈತೆ. ಗ್ರೀನ್ ಕಲರ್ ಟೊಮೆಟೊ ಚಟ್ನಿ ತರ ಐತೆ. ಸ್ವೀಟ್ ಸ್ವೀಟ್ ಆಗೈತೆ. ಕೈ ಐತಾ? ಇಲ್ಲ ಅಂಡಿ ಸ್ವೀಟ್ ಐತೆ. ಇದಕ್ಕೂ ಮೆಂತ್ಯ ಹಾಕವ್ರು ಅವರು ಸಿಹಿ ಇರೋದಕ್ಕೂ. ರೆಡ್ ಕಲರ್ ಖಾರ. ಸ್ನಾನ ಆಗಿದೆ ಎಲ್ಲದ್ದು. ಸೊ ನಾವು ಫ್ರೆಶ್ ಅಪ್ ಎಲ್ಲ ಆದ್ವಿ. ಅಷ್ಟರಲ್ಲಿ ಸ್ವಪ್ನ ಆಂಟಿ ಟೀ ಮಾಡ್ಕೊಂಡು ಕೊಟ್ಟಿದ್ರು. ಬೆಳಗ್ಗೆಯಿಂದ 4 ಕಡೆ ಐರನ್ ಬಾಕ್ಸ್ ಎಲ್ಲಿದೆ? ಬಾಕ್ಸ್ ಇದೆ, ಕರೆಂಟ್ ಇಲ್ಲ. ಕರೆಕ್ಟ್. ಸೊ ಟೀ ಕುಡಿಯೋ ಟೈಮಲ್ಲಿ ನಮ್ಮ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ, ನಮಗೆ ಹತ್ರ ಆಗುವಂಥ ಪ್ಲೇಸಸ್ನೆಲ್ಲ ಲಿಸ್ಟ್ ಮಾಡ್ಕೊಂಡ್ವಿ ಯಾವ್ಯಾವ ವಿಸಿಟ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿನ ಕ್ಲೈಮೇಟ್ ಅಂತೂ ತುಂಬಾ ಕಾಮಾಗಿ ಕೂಲಾಗಿತ್ತು. ಯಾಕಂದರೆ ಜಾಸ್ತಿ ಬಿಸಿಲು ಇರಲಿಲ್ಲ, ಇಲ್ಲ ಜಾಸ್ತಿ ಮಳೆ ಕೂಡ ಇರಲಿಲ್ಲ. ಈ ಥರ ಕ್ಲೈಮೇಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ಟೈಮಲ್ಲಿ ಟೀ ಕೂಡ ಕುಡಿತಾ ಇರೋದ್ರಿಂದ ಇಟ್ ವಾಸ್ ದ ಬೆಸ್ಟ್ ಕಾಂಬಿನೇಷನ್. ಗೈಸ್, ಈ ಟೆಂಪಲ್ ಹೆಸರು ಬಂದು ನೋಡಿ ಇಲ್ಲೇ ಇದೆ, ಅಘೋರೇಶ್ವರ ದೇವಾಲಯ ಇಕ್ಕೇರಿ ಬಂದು ಏನು ಊರ ಹೆಸರು. ಕಾರ್ ಮಾಡಿ ಚೆನ್ನಾಗಿದೆ. ಸೊ ಕಾರ್ ಮಾಡಿ ಕಟ್ಟಿರೋದು ನೋಡಿ ಅಂಕಲ್. ಮಮ್ಮಿಗೆ ಸ್ವಪ್ನ ಆಂಟಿ ಆ್ಯಂಡ್ ಪಪ್ಪನಿಗೆ ಸಂತೋಷ್ ಅಂಕಲ್ ಇರೋ ಸ್ಟೋರೀಸ್ನೆಲ್ಲ ಹೇಳ್ಕೊಂಡು ಹೋಗ್ತಿದ್ರು. ಆ್ಯಂಡ್ ನಾನು ಹಾಗೆ ಮುಂದೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಇದು ಭಟ್ರು ಐನೂರುಗಳು ಇರೋ ಮನೆ ಇರಬೇಕು. ಎಲ್ಲಿ? ದೇವಸ್ಥಾನದಲ್ಲ ಕೆಳಗಡೆ ಯಾವುದು ಒಂದು ಎಲ್ಲ ಹೇಳೋದು. ಇಲ್ಲೊಂದು ಬಾಗಿಲಿದೆ, ಮೂಗ್ ಮೇಲೆ ಕುಂಕುಮ ಆಯ್ತಲ್ಲಮ್ಮ. ಈ ಕಲ್ಲನ್ನು ಜರುಗಿಸಿ. ಸೊ ಈ ಟೆಂಪಲಲ್ಲಿ ಅಖಿಲಾಂಡೇಶ್ವರಿ ಸ್ವಾಮಿ ಇದೆ. ಆ್ಯಂಡ್ ಈ ಟೆಂಪಲಲ್ಲಿ ಯಾವುದಿದೆ ಅಂದರೆ ಶಿವನ ದೇವಸ್ಥಾನ ಇದೆ. ಅದರ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಗೈಸ್, ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ಟಾಪ್ ಮಾಡಿದೆ. ಒಳ್ಳೆ ಬುದ್ಧಿ ಇಲ್ಲ ಅಂದ್ರೆ ಇಟ್ಕೊಂಡ್ಬಿಡೋದು ಕಾಲಲ್ಲಿ ಬಹಳಷ್ಟು ಜೀವ ಹೋಗ್ಬಿಡೋದು. ನಾವು ಇವಾಗ ಬಂದಿರೋದು ರಾಮ ದುರ್ಗಾಂಬ ದೇವಸ್ಥಾನಕ್ಕೆ. ಅಲ್ಲಿ ಏನು ಗೋರಿ ದೇವಸ್ಥಾನ ಇತ್ತು ಅದನ್ನು ನೋಡ್ಕೊಂಡು ಈಗ ನೆಕ್ಸ್ಟ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಕೂಡ ದೇವಸ್ಥಾನ ಚೆನ್ನಾಗಿದೆ ಅಂತ. ಇದು ವರದಳ್ಳಿ. ಇದು
ಇದು ವರದಲ್ಲಿ ಏನು ಗೊತ್ತಾ ಗೈಸ್, ಪೇರೆಂಟ್ಸ್ ಜೊತೆ ಬಂದರೆ ಅವ್ರು ಬರೋ ದೇವಸ್ಥಾನನೆಲ್ಲ ಸುತ್ತಿ ನಮಗೂ ಸಾಕಾಗ್ತಾರೆ. ಅದೇ ಕಸಿನ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಹೋದರೆ ದೇವಸ್ಥಾನಗಳಿಗೆ ನೋಡೋಕ್ಕಾಗಲ್ಲ. ನೋಡಿ ಇವಾಗ ಇದೊಂದು ದೇವಸ್ಥಾನಕ್ಕೆ ಬಂದಿದ್ದಾರೆ, ಆಮೇಲೆ ಇದಾದಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಹೆಂಗಿದೆ ಅಂತ ನೋಡೋಣ. ಕೈ ಮುಕ್ಕೊಂಡು ಕುಂಕು ಎಲ್ಲ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಬೇಡ್ಕೊಬರೋಣ. ಗೈಸ್ ಒಳಗಡೆ ಈ ಥರ ಇದೆ, ಆದರೆ ಅದು ದೇವರಿರೋ ಜಾಗ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಖಂಡಿತ ಬಿಡೋದೇ ಇಲ್ಲ, ಫೋನ್ಸ್ ರೆಸ್ಟ್ರಿಕ್ಟೆಡ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆಚೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂದ್ಬಿಟ್ಟು. ಇದೊಂದು ಸರ್ಕಲ್ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಹಿಂಗೆ ಟಿಲ್ಟ್ ಆಗಿದೆ. ಕೇಳಿದಾಗ ಅವ್ರು ಹೇಳಿದ್ರು ಮಹಿಷಾಸುರನ ಅಲ್ಲ, ಮಹಿಷಾಸುರ ದೇವಿ ಅಲ್ಲ, ಮಹಿಷಾಸುರ ಮರ್ದಿನಿ ಅಂದರೆ ಮಹಿಷಾಸುರನ ವಧೆ ಮಾಡಬೇಕಾದ್ರೆ ಹಿಂಗೆ ಟಿಲ್ಟ್ ಆಗಿದೆ ಅಂತ ಹೇಳಿದ್ರು. ಆದರೆ ಅದನ್ನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅವರು ಹೊರಗಡೆ ಫೋನ್ ಅಲೌ ಮಾಡಲ್ಲ. ನೋಡ್ಕೊಂಡಾಯ್ತು. ಇನ್ನೊಂದು ಸ್ಟೆಪ್ಸ್ ಇದೆ ಏತಕ್ಕೆ ಅಂತ. ನಾವು ಫಸ್ಟ್ ಇಲ್ಲಿ ಒಂದು ಕಲ್ಯಾಣಿ ಇತ್ತು, ಅದು ನೋಡಿದ್ವಿ. ಕಲ್ಯಾಣಿ ನೋಡಿದಾಗ ಏಂತಕ್ಕೆ ಸ್ಟೆಪ್ಸ್ ಅಂತ ಅರ್ಥ ಆಗಿರ್ಲಿಲ್ಲ. ಯಾರೋ ಮನೆ ಕಟ್ಕೊಂಡಿದ್ದಾರೆ ಅಂತ ಮನೆ ಅನ್ಕೊಂಡಿದ್ದೆ. ಕಟ್ಕೊಂಡಿದ್ದಾರೆ ಪಾಪ, ಇಳಿಯಕ್ಕೆ ಮೇಲಿಂದ ಇಳಿಯಕ್ಕೆ ಏನೋ ಸ್ಟೆಪ್ಸ್ ಇದೆ ಅಂತ ಅನ್ಕೊಂಡೆ. ಬಟ್ ಆಮೇಲೆ ನೋಡಿದ್ವಿ ಸಂತೋಷ್ ಅಂಕಲ್ ಕೇಳಿದ್ವಿ. ಸಂತೋಷ್ ಅಂಕಲ್ ಅಲ್ಲಿ ಪೂಜಾರಿಂಗ್ ಕೇಳಿದಾಗ ಇಲ್ಲ ಇನ್ನೊಂದು ದೇವಸ್ಥಾನ ಇದೆ ಅಂತ ಮೇಲೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ಅದು ಆಕ್ಚುಲಿ ಸ್ಟೆಪ್ಸ್ ಎಲ್ಲ ಆ ಕಡೆಯಿಂದ ಹೋಗಬೇಕು. ಅಲ್ಲಿ ಸ್ಟೆಪ್ಸು ಅಲ್ಲಿಗೆ ಎಂಡ್ ಆಗುತ್ತೆ. ಆ ಕಡೆ ತೋರಿಸು, ಆ ಕಡೆಯಿಂದ ಮತ್ತೆ ಹೋಗ್ಬೇಕಂತೆ. ಹೋಗೋಣ. ಇಲ್ಲಿಗೆ ಸ್ಟಾಪ್ ಆಯ್ತಲ್ವ ಮೆಟ್ಲು ಸ್ಟೆಪ್ಸು. ನಾವು ಅಂದ್ಕೊಂಡ್ವಿ ಇಲ್ಲಿ ನೇಚರ್ ಎಲ್ಲ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಹೋದವ್ರು ಬಂದವ್ರು ಪಾಪ ಫೋಟೋ ತೆಕ್ಕೊಳ್ಳಿ ಅಂತ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಅದಲ್ಲ, ಅದೊಂದು ಇನ್ನೊಂದು ದೇವಸ್ಥಾನ ಇದೆ ಅಂತ. ನಮ್ಮಪ್ಪ ಅಲ್ಲಿ ಕಾಡೊಳಗಡೆ ಹೋಗ್ತಿದ್ದಾರೆ. ಈಸ್ ವೆದರ್ ನೋಡಿ ಗೈಸ್ ಎಷ್ಟು ಚೆಂದ ಇದೆ, ಪೀಸ್ಫುಲ್, ನೆಮ್ಮದಿ. ಅಮ್ಮ ಇದೊಂದು ಮನೆ ಕಟ್ಕೊಬರೋಣ ನೋಡಮ್ಮ. ಬೆಂಗಳೂರಲ್ಲಿ ಬೇಡ, ಟ್ರಾಫಿಕ್ಕು, ನಾಯ್ಸು, ಪೊಲ್ಯೂಷನು, ಕಿಚಿ 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 ಅನ್ನೋ ಜನರು. ಒಂದ್ ದಿವಸ 2 ದಿವಸ ಇರ್ಬೋದು ನಿನ್ ಮನೆ ಕಟ್ಕೊಂಡು. ಒಂದು ವಾರ ಒಂದು ತಿಂಗಳು ಇಲ್ಲ ಅಂಕಲ್ ಇರ್ಬೋದು. ಯಾಕೆ ಇವ್ರು ಇವಾಗ ಮನೆ ಸಂತೋಷ್ ಅಂಕಲ್ ಮನೆ ಪಾಪ ಬೆಳಗ್ಗೆಯಿಂದ ಕರೆಂಟ್ ಇಲ್ವಂತೆ ಅವ್ರ ಊರಾಗ. ಆ ಥರ ಇದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಮೈಂಡ್ ಒಂಚೂರು ಪೀಸ್ಫುಲ್ ಆಗಿರುತ್ತೆ ಗೈಸ್. ಸೊ ನಮ್ಮಪ್ಪ ಕಾಡೊಳಗಡೆ ಹೊರಟೋದ್ರು. ನಮ್ಮ ಮಮ್ಮಿಗೆ ಭಯ ಆಗ್ತಿದ್ಯಂತೆ. ಹುಯ್ ನಿಂತ್ಕೊಬಿಟ್ಟಿದ್ಯಲ್ಲಮ್ಮ ಸಾಕಾಯ್ತಾ ಅಯ್ಯಪ್ಪ. ನಮ್ಮ ಮಮ್ಮಿಗೆ ಭಯ ಆಗ್ತಿದ್ಯಂತೆ, ಕಾಡೊಳಗಡೆ ಹೋಗ್ತಾ ಇದ್ದೀವಿ ಕಲ್ದೋಗ್ಬಿಟ್ರೆ ಏನು ಅಂತ. ಅದಕ್ಕೆ ನಾನು ಇದೀನಿ ಬಾಮ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಅಮ್ಮ, ನಾನು ಫಸ್ಟ್ ಟೈಮ್ ಬರ್ತಿರೋದು. ನ್ಯೂ ಎಕ್ಸ್ಪೀರಿಯನ್ಸ್ ಕಾಡಲ್ಲೆಲ್ಲ. ಅಂಕಲ್ ಹಾಂ ಸರಿ ಸರಿ ಓಕೆ. ಜಂಪ್ ಇದು ಸ್ವಪ್ನ ಆಂಟಿ ಅಂತಿದ್ರು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀರಂತ. ಹೌದಾ? ಹಾಂ ಕೊಡ್ಸಾದ್ರಿ ಟ್ರೆಕ್ಕಿಂಗ್. ಹಾಂ ನಾವು ಹತ್ತಕ್ಕೆ ರೆಡಿಯಪ್ಪ. ಹೋಗೋದಾ ಯಾವತ್ತು? ಪರವಾಗಿಲ್ಲ. ಟ್ರೆಕ್ಕಿಂಗ್ ನಾವು ಯಾವತ್ತೂ ಹೋಗಿಲ್ಲಲ್ಲಮ್ಮ. ಅಯ್ಯೋ ಅಲ್ಲಿ ಚಿಕ್ಕದೊಂದು ಮಂಟಪ ಥರ ಕಟ್ಟಿದ್ದಾರೆ ಅಷ್ಟು ಒಳಗಡೆಗೆ. ಹೌದೌದು ಮಾಡ್ಕೊತೀವಿ. ನಮ್ಮಪ್ಪ ಆಲ್ರೆಡಿ ಕೈ ಮುಕ್ಕೊಂಡು ಬರ್ತಿದ್ದಾರೆ ನೋಡಿ ಎಷ್ಟು ಬೇಗ ಹೊರಟೋದ್ರು. ನಾವು ಒಂಚೂರು ಸ್ಲೋ, ನಿಮಗೂ ಎಲ್ಲ ತೋರಿಸ್ಕೊಂಡು ಹೋಗ್ಬೇಕಲ್ವಾ ಅಂತ. ಸ್ವಲ್ಪ ಆಯಿತು ನೋಡಿ. ನಿಂಗೆ ಸುಸ್ತಾಗಿಲ್ಲ? ಇದೆ ಸುಬ್ರಹ್ಮಣ್ಯ ದೇವಸ್ಥಾನ. ಅಂದರೆ ಕಲ್ಲಲ್ಲಿ ಕೆತ್ತಿದ್ದಾರೆ. ಅದೇ ಅದನ್ನ ಪ್ರತಿಷ್ಠಾಪನೆ ಮಾಡಿರೋದು. ಕಲ್ಲಲ್ಲಿ ಕೆತ್ತಿರೋದು ಬೇರೆ, ಇದು ಬೇರೆ. ಓಕೆ ಓಕೆ. ಇದು ನೆಕ್ಸ್ಟ್ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಹೆಸರು ಬಂದು ಶ್ರೀ ಶ್ರೀಧರ ಆಶ್ರಮ ವರದಹಳ್ಳಿ ಅಂತೆ. ಇದು ಶ್ರೀಧರ ತೀರ್ಥ ಪ್ಲೇಸು, ತೀರ್ಥದ್ದು. ಆ್ಯಂಡ್ ದಿಸ್ ಇಸ್ ಲೈಕ್ ಕಲ್ಯಾಣಿ ಥರ ಇದೆ, ಆದರೆ ಇಲ್ಲಿ ನೀರಿಲ್ಲ. ಸೊ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು ಪ್ರಾಹಿಬಿಟೆಡ್ ಆಗಿದೆ. ಆ್ಯಂಡ್ ಇಲ್ಲಿ ತೀರ್ಥ ಬರ್ತೀವಿ. ಅಲ್ಲ ಇಲ್ಲ 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 ನಾವು ಹೋಗೋದು ಬೇಡ, ನಮ್ಮ ಅಪ್ಪನೇ ಆಗ್ತಿದ್ದಾರೆ. ನಮ್ಮಪ್ಪ ಟೈಮ್ ಪಾಸ್ ಪೂಜಾರಿ.
ಅರ್ಧ ಸ್ನಾನ ಮಾಡ್ತೀನಿ ನಿನಗೆ ಮುಖಕ್ಕಾಗ್ತಾನೆ ಮಮ್ಮಿಗೆ ಮುಖಕ್ಕೆ ಎರ್ಚಿಬಿಟ್ಟವ್ರೆ ಪೂಜೆ. ಈ ಟೆಂಪಲಲ್ಲಿ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ 300 ಸ್ಟೆಪ್ಸ್ ಇದೆಯಂತೆ, ಎಷ್ಟೋ ಇದೆಯಂತೆ. ಅಷ್ಟನ್ನೆಲ್ಲ ಹತ್ಕೊಂಡೋಗಿ ಜೋರ ನೋಡ್ಬಿಟ್ಟು ಅಷ್ಟನ್ನೆಲ್ಲ ಇಳಿಬೇಕು. ಆಲ್ಮೋಸ್ಟ್ ಒಂಚೂರು ಇಲ್ಲ, ಚೂರು ಬಂದಿದ್ದೀವಿ ಅಷ್ಟೇ. ಇನ್ನೂ ಎಷ್ಟೊಂದು ಐತೆ ಸ್ಟೆಪ್ಸ್, ಹೋಗ್ಬೇಕು. ಟಡಡಾ, ಇವಾಗ ತಿರುಗಿ ಹೋಗಿ ಮಾಡ್ದಲ್ಲಿರೋ ಇವಾಗ ತಿರುಗಿದ್ರೆ. ಸೊ ಎಸ್, ಟೆಂಪಲ್ಗೆ ಹತ್ರ ಬಂದಿದ್ದೀವಿ. ಏನು ಅಷ್ಟೊಂದು ಜಾಸ್ತಿ ಸ್ಟೆಪ್ಸ್ ಏನಿಲ್ಲ ಗೈಸ್. ನಮ್ಮಮ್ಮ ಅಂದರೆ 100 ಸ್ಟೆಪ್ಸ್ ಇರ್ಬೋದು. ಹತ್ಕೊಂಡು ಬಂದಿದ್ದೀವಿ ಗೈಸ್. ಇದೆ ಟೆಂಪಲ್, ಒಳಗಡೆ ಹೋಗಿ ಕಾಯ್ಬೇಕು. ಇಷ್ಟೊತ್ತು ಟೆಂಪಲ್ ಎಲ್ಲ ನೋಡಿದಾಯಿತು. ಇವಾಗ ಸ್ಟೆಪ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ನಾವು ಹತ್ತೋದ್ರಲ್ಲಿ ಒಂದು ಸ್ವಲ್ಪ ಸ್ಲೋ, ಇಳಿಯೋದ್ರಲ್ಲಿ ಅವ್ರು ನೋಡಿ ಹಿಂದೆನ ಬರ್ತಿದ್ದಾರೆ, ನಾವು ನೋಡಿ ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹತ್ಬೇಕಾದ್ರೆ ಫುಲ್ ಎನರ್ಜಿ ಹಾಕಬೇಕು, ಸ್ವಲ್ಪ ಎನರ್ಜಿ ಸಾಕು. ಹತ್ಬೇಕಾದ್ರೆ ಎನರ್ಜಿ ಫುಲ್ ಕಾಪಾಡ್ಕೊಂಡು ಹತ್ಬೇಕು, ಇಲ್ಲಾಂದ್ರೆ ಫುಲ್ ನೀವು ಸುಸ್ತಾಗಿ ಹೋಗುತ್ತಲ್ಲ. ಅದಕ್ಕೆ ಎನರ್ಜಿ ಕಾಪಾಡ್ಕೊಂಡು ನಿಧಾನಕ್ಕೆ ಹತ್ತಿ. ಇವಾಗ ಎನರ್ಜಿ ಸ್ವಲ್ಪ ಇದು ಮಾಡಿಕೊಂಡು ಬೇಗ ಹೌದು, ನೀವು ಹೇಳಿದ್ಮೇಲೆ ಕರೆಕ್ಟ್. ನಾವು ಯಾವಾಗ ಕರೆಕ್ಟಾಗಿ ಹೇಳೋದು ಏನಂದೆ ಇನ್ನೊಂದು ನಾವು ಯಾವಾಗ ಕರೆಕ್ಟಾಗಿ ಹೇಳೋದು ಅಷ್ಟೇ. ಹೌದೌದು. ಯಾವುದು ಬರೀ ಇಂಥದೆಯಾ? ಗೋಶಾಲೆ ಅಂತ ಅದಕ್ಕೆ ಇಟ್ಟಿರೋದು. ಹಾಗೆ ಸ್ಟೆಪ್ಸ್ ಇಳ್ಕೊಂಡು ಒಂಚೂರು ಮುಂದೆ ಬಂದರೆ ಇಲ್ಲೇ ಒಂದು ಗೋಶಾಲೆನೂ ಇತ್ತು. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕೈ ಮುಖ ಗೊತ್ತಲ್ಲ, ಸುಮ್ಮನೆ ಆಗಿ ಮಾಡ್ತಾರ. ಬಾ ಮುಂದೆ ಹೋಗೋಣ. ಬಂತು ಬಂತು ತನು ಬಂತು. ಬಾ 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 ಬಾ. ಅವ್ರು ಎಲ್ಲರಿಗೂ ಬಂದವ್ರ ಕೈಲೆಲ್ಲ ಒಂದೊಂದು ಲೀಟ್ರ್ ಹಾಲು ಕರೆದ್ಬಿಟ್ಟು ಕೊಡಿ ಅಂತ ಕೊಡಬೇಕು. ಒಬ್ರು ಒಳಕ್ಕೆ ಹೆಜ್ಜೆ. ಈಗ ನೆಕ್ಸ್ಟ್ ಬಂದಿರೋದು ಶ್ರೀ ಮಾರಿಕಾಂಬಾ ಟೆಂಪಲ್ಗೆ. ಆ್ಯಂಡ್ ಇಲ್ಲಿ ಏನು ತೋರಿಸ್ತಿದ್ದೀನೋ ಇದು ತವ್ರ ಮನೆ, ಆ್ಯಂಡ್ ಅದ್ರ ಆಪೋಸಿಟ್ ಅಂದರೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಏನು ತೋರಿಸ್ತೀನೋ ಅದು ಗಂಡನ ಮನೆ ಅಂತೆ. ಸೊ ಎರಡೂ ದೇವಸ್ಥಾನ ಇಲ್ಲೇ ಹತ್ರದಲ್ಲೇ ಇದ್ದಿದ್ದು. ಆ್ಯಂಡ್ ದರ್ ಇಸ್ ಅ ಸ್ಟೋರಿ ಬಿಹೈಂಡ್ ಇಟ್. ಆದರೆ ಆ ಸ್ಟೋರಿ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಡಿಸೆಂಬರಲ್ಲೇ ಇಲ್ಲಿ ಕೂಡ ಒಂದು ಜಾತ್ರೆ ಕೂಡ ನಡೆಯುತ್ತೆ ಈ ದೇವಿದು. ಹಾಗೆ ಟೆಂಪಲ್ ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಸಾಯಂಕಾಲ 6 o'clock ಆಗಿತ್ತು. ಸೊ ಅದಕ್ಕೆ ಸ್ನ್ಯಾಕ್ಸ್ ಅಂತ ಬಂದಿದ್ವಿ. ಇಲ್ಲಿ ಫೇಮಸ್ ಅಂತೆ. ಸೊ ಸ್ನ್ಯಾಕ್ಸಿಗೆ ಕ್ಯಾಪ್ಸಿಕಮ್ ಬೋಂಡ, ಬಜ್ಜಿ, ವಡೆ ಮತ್ತು ಬ್ರೆಡ್ಡಿಂದ ಸ್ಟಫಿಂಗ್ ಮಾಡಿ ಏನೋ ಕೊಟ್ಟಿದ್ದರು. ಆದರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್. ಆ್ಯಂಡ್ ನೈಟ್ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಊಟಕ್ಕೆ ಹೋಗಿದ್ವಿ. ಸೊ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಸೊ ದಿಸ್ ವಾಸ್ ಹೌ ದ ಡೇ ವೆಂಟ್ ಆಫ್ ಟುಡೇ, ಫಸ್ಟ್ ಡೇ ಆಫ್ ದ ಟ್ರಿಪ್. ಈ ಡೇ 1 ಟ್ರಿಪ್ ವ್ಲಾಗ್ ನಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ನೆಕ್ಸ್ಟ್ ಡೇ ವ್ಲಾಗಾಗಿ ವೇಟ್ ಮಾಡ್ತಾ ಇರಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.